ನೀರಾವರಿ ಆಗಬೇಕು, ಕೆನಾಲ್ ತೆಗಿಬೇಕಂದ್ರೆ ಅದಕ್ಕೆ JCB ಬೇಕಲ್ಲ, ಅದಕ್ಕೂ JCB. ಅದು ಅಭಿವೃದ್ಧಿ. ಮೂರನೇದು, ಈ ಭ್ರಷ್ಟ ರಾಜಕಾರಣಿಗಳು 1000 ಕೋಟಿ 10,000 ಕೋಟಿ 2,000 ಕೋಟಿ ಆಸ್ತಿ ಒಬ್ಬೊಬ್ರು ಡಿಕ್ಲೇರ್ ಅದು ಏನು ಅಫಿಡೇಟ್ ನೋಡಿಬಿಟ್ರೆ ಗಾಬರಿ ಆಗ್ತದೆ. ಅದರ ಕರ್ನಾಟಕದಲ್ಲಿ ರಾಜಕಾರಣಿಗಳು ಇಡೀ ದೇಶನಾಗ ಹೈಯೆಸ್ಟ್ ಡಿಕ್ಲೇರ್ ಮಾಡ್ಕೊಂಡಂತ ಎಷ್ಟು ಪಾಲಿಟಿಷಿಯನ್ ಅಂದ್ರೆ ಕರ್ನಾಟಕದಲ್ಲಿ. ಯಾಕಂದ್ರೆ ಇಲ್ಲಿ ಎಲ್ಲ 20 ಕೋಟಿ 40 ಕೋಟಿ ಎಕರೆ ನಡೆದವು. ಆ ದೇವನಹಳ್ಳಿ ಒಳ್ಳೆಯದು 50 ಕೋಟಿ 100 ಕೋಟಿ ರೂಪಾಯಿ ಎಕರೆ. ಮತ್ತೆಲ್ಲ ಯಾರು ರಾಜಕಾರಣಿಗಳು ಮತ್ತೆ ಯಾರು ಇಲ್ಲ. ಈಗ ರಾಜಕಾಲುವೆ ಆಗ್ಬೇಕು, ಅದನ್ನೆಲ್ಲ ಮ್ಯಾಗ ಒಂದು ಅಪಾರ್ಟ್ಮೆಂಟ್ ಕಟ್ಟಿರ್ತಾರೆ. ರಾಜಕಾಲುವೆ ಬೆಂಗಳೂರು ಶುದ್ಧ ಆಗ್ಬೇಕಾದ್ರೆ ಅವೆಲ್ಲ ಸ್ವಚ್ಛ ಮಾಡಿ ರಾಜಕಾಲುವೆ ಮಾಡಿದ್ರೆ ತಿಳ್ಕೊಳ್ರಿ. ಅದಕ್ಕೂ JCB ಬೇಕೇ ಇಲ್ಲ. ಅದಕ್ಕೆ 3ಕ್ಕೂ JCB ಬೇಕಾಗ್ಯಾವು. ಮುಂದಿನ 28 ಇಲೆಕ್ಷನ್ ಏನಪ್ಪ ಅಂದ್ರೆ JCBಗೆ ಮತ, ಕರ್ನಾಟಕಕ್ಕೆ ಹಿತ, ನಿಮಗೆಲ್ಲರಿಗೂ ಸೊ ಹಿತ. ನಮಗೆ ಒಂದು ಅವಕಾಶ ಕೊಟ್ಟು ಆ ಗೋಮಾತೆ ಆಶೀರ್ವಾದದ ಬದಲಾವಣೆ ಗಾಳಿ ಬೀಸ್ತಾ ಇದೆ. ಇವತ್ತು ಅನುಭವ